ಆಮೇಲೆ ನೋಡಿದೆ ಮೊನ್ನೆ ಮೋಹನ್ ಭಾಗವತ್ ಅವ್ರ ಸ್ಟೇಟ್ಮೆಂಟು. ಅವ್ರೇನು ಹೇಳ್ತಾರೆ, ನಮಗೆ ಏನು ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್. ಧರ್ಮಕ್ಕೆ ಯಾರು ರಿಜಿಸ್ಟ್ರೇಷನ್ ಕೇಳ್ತಾ ಇಲ್ಲ. ಯಾವುದೇ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ್ ಧರ್ಮ ಇರ್ಬೋದು, ಬೇರೆ ಯಾವುದೇ ಧರ್ಮ ಇರ್ಬೋದು, ಯಾರು ರಿಜಿಸ್ಟ್ರೇಷನ್ ಧರ್ಮಕ್ಕೆ ಕೇಳ್ತಾ ಇಲ್ಲ. ನಿಮ್ಮ ಸಂಘಟನೆಗೆ ಕೇಳ್ತಾ ಇದ್ದೀವಿ. ಉಡಾಫೆಗೆ ಉತ್ತರ ಕೊಡೋದಲ್ಲ. ಯಾವ ಪೇಪರ್ ಇದೆ ತೋರಿಸ್ಬಿಡ್ಲಿ ನನಗೆ. ಬ್ಲ್ಯಾಂಕೆಟ್ ಇಮ್ಯುನಿಟಿ ಕೊಟ್ಟಿದ್ದಾರಾ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅವರು? IT ದವರು ಕೊಟ್ಟಿದ್ದಾರೇನ್ರಿ ಬ್ಲ್ಯಾಂಕೆಟ್ ಇಮ್ಯುನಿಟಿ ನಿಮಗೆ ಕಟ್ಟಬಾರ್ದು ಅಂತ? ಕೊಟ್ಟಿದ್ರು ಯಾವ ಅಡಿನಲ್ಲಿ ಕೊಟ್ಟಿದ್ದಾರೆ ಕೊಡಿ, ನಮಗೆ ಪರಿಶೀಲನೆ ಮಾಡ್ತೀವಿ ನಾವು. ನೋಡಿ, ದಿಸ್ ಈಸ್ ಬಿಕಮಿಂಗ್ ಮಾಕ್ರಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಮಾಕ್ರಿ ಆಫ್ ದ ಲಾ. ಆದ್ದರಿಂದ ನನ್ನ ಪತ್ರ ಭಾಳ ಸ್ಪೆಸಿಫಿಕ್ ಆಗಿದೆ. ಇವರೇನು 100 ವರ್ಷ ಇವರು ಆಚರಣೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಗೌರವಯುತವಾಗಿ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಗೌರವ ಕೊಟ್ಟು ಮಾಡಲಿ ಅಂತ ಅಷ್ಟೇ. ನಾನು ಅವರ ಆಚರಣೆಗೆ ಅಡ್ಡಿಪಡಿಸೋನಲ್ಲ. ಐ ಡು ನಾಟ್ ಕೇರ್, ಬಟ್ ಫಾಲೋ ದ ಲಾ ಆಫ್ ದ ಲ್ಯಾಂಡ್, ಸಿಂಪಲ್ ಆ್ಯಸ್ ದ್ಯಾಟ್. ಇದು ಕಾಂಪ್ರಹೆನ್ಸಿಬಲ್ ಆಗಿಲ್ಲ ಅಂದರೆ ನೋಡೋಣ. ಈಗ ಉತ್ತರ ಕೊಡೋಕ್ಕಾಗಲ್ಲ, ನಾವು ಯಾಕೆ ಉತ್ತರ ಕೊಡಬೇಕು ಅಂದರೆ ಕೊಡಲೇಬೇಕು. ಸರ್ಕಾರ ಕೇಳ್ತಾ ಇದೆ ಉತ್ತರ, ಪ್ರಿಯಾಂಕರ್ಗೆ ಕೇಳ್ತಾ ಇಲ್ಲ. ನೀವು ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಚಟುವಟಿಕೆಗಳು ನಡೆಸಬೇಕು ಅಂದರೆ ದಯವಿಟ್ಟು ಕಾನೂನಾತ್ಮಕವಾಗಿ ಸಂವಿಧಾನಕವಾಗಿ ನಡೆಸ್ರಿ. ಯಾರೂ ಬೇಡ ಅಂತ ಇಲ್ಲ. ಪಾರದರ್ಶಕತೆ ಇರಲಿ, ಹೊಣೆಗಾರಿಕೆ ಇರಲಿ, ಅಕೌಂಟೆಬಿಲಿಟಿ ಇರಲಿ, ಮಾಡಿ, ನೋ ಪ್ರಾಬ್ಲಮ್. ಆದರೆ ಸುಮ್ಮನೆ ಹಿಂಗೆ ಎಲ್ಲೋ ಹೋಗಿ ನಿಮ್ಮ ಸ್ವಯಂ ಸೇವಕಗಳ ಜೊತೆ ಮಾತಾಡೋದಲ್ಲ. ಬಂದು ನಮ್ಮ ಲಾಯರ್ಗಳ ಹತ್ರ ಮಾತಾಡಿ, ಅಥವಾ ನಿಮ್ಮ ಲಾಯರ್ಗಳಿಗೆ ಕಳಿಸಿ. ನಾವೇನು ಹೇಳಿದ್ದೀವಿ ಸ್ಪಷ್ಟವಾಗಿ, ನನ್ನ ಪ್ರಾರ್ಥನೆ ಏನಿದೆ, ನೀವು ಆಥರೈಸ್ಡ್ ಆಫೀಸರ್ಸನ್ನು ಡೆಪ್ಯೂಟ್ ಮಾಡಿ ಡಿಸ್ಕಸ್ ಮಾಡೋಣ. ಯಾವ ಕಾನೂನು ಅಡಿನಲ್ಲಿ ನಿಮ್ಗೆ ಇವೆಲ್ಲನೂ ಸವಲತ್ತುಗಳು ಸಿಗ್ತಾ ಇದೆ. ನೀವು ಹೇಳ್ತೀರಲ್ಲ ಅಕೌಂಟಬಲ್ ಬೇಡ, ರಿಜಿಸ್ಟ್ರೇಷನ್ ಬೇಡ ಅಂತ. ಓಕೆ, ಬೇಡ ಅಂತೀರಾ. ವೈ ಈಸ್ ಮಿಸ್ಟರ್ ಮೋಹನ್ ಭಾಗವತ್ ಗಿವನ್ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸೆನ್ಸ್ ಸೆಕ್ಯೂರಿಟಿ ಡೀಟೇಲಿಂಗ್? ಯಾರಿಗೆ ಕೊಡ್ತಾರೆ ಗೊತ್ತಾ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸೆನ್ನು? ದ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ, ದಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಫ್ ಇಂಡಿಯಾ. ಯಾವುದಾದ್ರು RSS ದುಡ್ಡು ಕಟ್ತಾ ಇದೆಯಾ? ಟ್ಯಾಕ್ಸ್ ಪೇಯರ್ಸ್ ಮನಿ ಅಲ್ವಾ? ನಿಮ್ಮ ದುಡ್ಡಿಂದ ಅಲ್ವಾ ಇವತ್ತು ಆಗ್ತಾ ಇರೋದು? ಜನರ ತೆರಿಗೆಯಿಂದ ಇವತ್ತು ಮೋಹನ್ ಭಾಗವತ್ ಅವರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ರೆ ಅದ್ರದ್ದು ಅಕೌಂಟಬಿಲಿಟಿ ಆ ವ್ಯಕ್ತಿಗೆ, ಆ ಸಂಘಟನೆಗೆ ಇರಬೇಕಾ ಇರಬಾರ್ದಾ ತೀರ್ಮಾನ ನಾನು ನಿಮ್ಗೆ ಬಿಡ್ತೀನಿ. ಯು ಆರ್ ಗಿವಿಂಗ್ ಹಿಮ್ ದಿ ಸೆಕ್ಯೂರಿಟಿ ಡೀಟೇಲ್ ವಿಚ್ so many heads of state don't have, and then you are telling why should I be answerable? You better be answerable. It is taxpayers money. The security that you get for your marches is taxpayers money. ಏನು ಪಥಸಂಚಲನ ಮಾಡ್ತಾರಲ್ಲ ನಮ್ಮ ಸಿಬ್ಬಂದಿಗಳು ಹೋಗಿ ಕಾವಲು ಕಾಯ್ತಾರಲ್ಲ,